ಒದಗಿಸುವುದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಅವರು ನಮ್ಮ ಶಾಲೆಗೆ ಬಂದ ಖುಷಿ ಪಟ್ಟದ ಅನ್ಕೊಂಡು ನಾನು ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಅಭಿಯಾನ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಸಂಕ್ಷಿಪ್ತ ವರದಿ. 2023-24ನೇ ಸಾಲಿನಲ್ಲಿ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ 1ನೇ ತರಗತಿ ಪರಿಶಿಷ್ಟ ಜಾತಿ 1 ಇತರೆ 17 ಒಟ್ಟು 18, 2ನೇ ತರಗತಿ ಪರಿಶಿಷ್ಟ ಜಾತಿ 1 ಇತರೆ 17 ಒಟ್ಟು 18, 3ನೇ ತರಗತಿ ಇತರೆ 17, 3ನೇ ತರಗತಿ 27, 4ನೇ ತರಗತಿ ಇತರೆ 23, 5ನೇ ತರಗತಿ ಇತರೆ 12, 6ನೇ ತರಗತಿ ಪರಿಶಿಷ್ಟ ಜಾತಿ 1 ಇತರೆ 20 ಒಟ್ಟು 21, 7ನೇ ತರಗತಿ ಪರಿಶಿಷ್ಟ ಜಾತಿ 1 ಇತರೆ 19 ಒಟ್ಟು 20, ಹೀಗೆ ಒಟ್ಟು ಪರಿಶಿಷ್ಟ ಜಾತಿ 4 ಮತ್ತು ಇತರೆ 135 ಒಟ್ಟು 139 ಮಕ್ಕಳು ಇರುತ್ತಾರೆ. ಭೇಟಿಯ ದಿನದಂದು ದಾಖಲೆಯಲ್ಲಿರುವ ಮತ್ತು ಹಾಜರಿದ್ದ ಮಕ್ಕಳ ಸಂಖ್ಯೆ 1ನೇ ತರಗತಿ 15, 2ನೇ ತರಗತಿ 18, 3ನೇ ತರಗತಿ 18, 4ನೇ ತರಗತಿ 14, 5ನೇ ತರಗತಿ 28, 6ನೇ ತರಗತಿ 23, 7ನೇ ತರಗತಿ 14 ಒಟ್ಟು 130 ಮಕ್ಕಳು ಆ ದಿನ ಶಾಲೆಗೆ ಭೇಟಿಯಾಗಿರುತ್ತಾರೆ. 2023-24ನೇ ಸಾಲಿನ ಶಾಲೆಗೆ ಬಿಡುಗಡೆಯಾದ ಅನುದಾನ ಸಮಗ್ರ ಶಿಕ್ಷಣ ಯೋಜನೆಯಡಿಯಲ್ಲಿ ಬಿಡುಗಡೆಯಾದ ಅನುದಾನ ಪ್ರಾರಂಭಿಕ ಶುಲ್ಕ 24,488, ಶಾಲಾ ಅನುದಾನ 62,500, ನೀರು ಮತ್ತು ಸ್ವಚ್ಛತೆ ಮತ್ತು ಶೌಚಾಲಯಕ್ಕಾಗಿ 17,497, ಶೂ ಮತ್ತು ಸಾಕ್ಸ್ಗಾಗಿ 38,065, ವಿಶೇಷ ವಿಚೇತನ ಮಕ್ಕಳಿಗೆ ಶಿಷ್ಯ ವೇತನ ಜಮಾ 4,250, ಸಾರಿಗೆ ಭತ್ಯೆ 14,500 CWSR ಮಕ್ಕಳಿಗೆ, ವಿದ್ಯಾರ್ಥಿ ಫಲಕ ನಿರ್ವಹಣೆ ಮತ್ತು SLMC ತರಬೇತಿಗಾಗಿ 1,000, ಬ್ಯಾಂಕ್ ಬಡ್ಡಿ 916, ಹೀಗೆ ಒಟ್ಟು ಜಮಾ ಆಗಿದ್ದು 1,63,214 ರೂಪಾಯಿ. ಇದರಲ್ಲಿ ಖರ್ಚಾದ ಮೊತ್ತ ಶಾಲಾ ಅನುದಾನ 24,750 ರೂಪಾಯಿ, ಬ್ಯಾಂಕ್ ಬಡ್ಡಿ ಬಟಾವಣೆ 88 ರೂಪಾಯಿ, ಸ್ವಚ್ಛತೆ ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ 2,000, ಶೂ ಮತ್ತು ಸಾಕ್ಸ್ಗಾಗಿ 37,535, ವಿಶೇಷ ಚೇತನ ಮಕ್ಕಳಿಗೆ ಶಿಷ್ಯ ವೇತನ ನೀಡಿದ್ದು 7,750, DRCಗೆ ವರ್ಗಾವಣೆ ಬಡ್ಡಿ ಹಣ 8,184 ರೂಪಾಯಿ, ಸಾರಿಗೆ ಭತ್ಯೆ CWSR ಮಕ್ಕಳಿಗೆ 11,000 ರೂಪಾಯಿ. ಹೀಗೆ ಒಟ್ಟು ಖರ್ಚಾದ ಮೊತ್ತ 91,307. ಅಂತಿಮ ಶುಲ್ಕ ಬ್ಯಾಂಕಿನಲ್ಲಿ 71,909. ಹೀಗೆ ಒಟ್ಟು 2023-24ನೇ ಸಾಲಿನಲ್ಲಿ ಜಮಾ ಆಗಿದ್ದು ಜಮಾ ಮತ್ತು ಖರ್ಚಾಗಿದ್ದು ಒಟ್ಟು ಮೊತ್ತ 1,63,214 ರೂಪಾಯಿ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತ ಪ್ರಮುಖ ಗುಣಾತ್ಮಕ ಅಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ. ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಿರುವುದು ದಾಖಲೆಯನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ ಸ್ಪರ್ಧೆಯಲ್ಲಿ ಹಾಗೂ ಪ್ರತಿಭಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವುದು ದಾಖಲಾತಿಯಿಂದ ಗಮನಿಸಲಾಗಿದೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಬೋಧಿಸಲಾಗುತ್ತದೆ. ಪಾಲಕರಿಗೆ ಶಾಲಾ ಶಿಕ್ಷಕರ ಮೇಲೆ ಉತ್ತಮ ಅಭಿಪ್ರಾಯ ಇರುವುದು ಪಾಲಕರ ಸಂದರ್ಶನದ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಯ ಶಿಕ್ಷಣ ವಸ್ತು ಉತ್ತಮವಾಗಿರುವುದು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಶ್ರೀ ನಾಗೇಶ್ ಕುಮಾರ್ ದರ್ಮನಿ ಅವರು ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತಹ ಋಣಾತ್ಮಕ ಅಂಶಗಳು.
ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ. ಸಹಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಗ್ರಂಥಾಲಯಕ್ಕೆ ಆದರೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಕಂಪ್ಯೂಟರ್ ಶಿಕ್ಷಣದ ಅವಶ್ಯಕತೆ ಇರುತ್ತದೆ. ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂತಹ ಶೌಚಾಲಯ ಇಲ್ಲದಿರುವುದು ಸಾಮಾಜಿಕ ಪರಿಷತ್ತಿನ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯದ ಮೂತ್ರಾಲಯದ ಕೊರತೆ ಇರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ಶಾಲಾ ವರಾಂಡದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು MDM ಯೋಜನೆಯನ್ನು ನೋಡಿಕೊಳ್ಳುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಅಡ್ಡಿ ಉಂಟಾಗುತ್ತದೆ. ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ. ಶಾಲೆಯಲ್ಲಿ ಪ್ರಸ್ತುತ 6 ಸ್ವಯಂ ಶಿಕ್ಷಕರು, 2 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 2 ಶಿಕ್ಷಕರ ಹುದ್ದೆ ಖಾಲಿ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಮನೆ ಭೇಟಿ ಸಂದರ್ಭದಲ್ಲಿ ಗಮನಿಸಿದ ಅಂಶಗಳು: ಪಾಲಕರ ಮನೆ ಭೇಟಿ ಸಂದರ್ಭದಲ್ಲಿ ವಿಶೇಷಚೇತನ ಮಗು ವಿಶಾಲ್ ಮಾರುತಿ ಲೋಹಾರ್ ಮನೆ ಭೇಟಿ ಸಂದರ್ಭದಲ್ಲಿ ಮಗುವಿಗೆ ರೇಷನ್ ವಿತರಣೆ ಮಾಡದೇ ಇರುವುದು ಹಾಗೂ ಬೆಂಗಾವಲು ಭತ್ಯೆ ನೀಡದೇ ಇರುವುದು ಪಾಲಕರ ಸಂದರ್ಶನದಲ್ಲಿ ತಿಳಿಸಿರುತ್ತಾರೆ. ಶಾಲೆಗೆ ಆಟದ ಮೈದಾನದ ಅವಶ್ಯಕತೆ ಇರುವುದು ಪಾಲಕರು ಮನೆ ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ದೈಹಿಕ ಶಿಕ್ಷಕರ ಅಗತ್ಯ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಗೆ ಸಭಾಭವನದ ಅವಶ್ಯಕತೆ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ